ಮೊದಲಿಗೆ ಇವತ್ತಿನ ಮೇಜರ್ ಸ್ಟೋರಿ ನೋಡಿ ವೀಕ್ಷಕರೇ, ನಿನ್ನೆ ಡೆಲ್ಲಿ ಶಾಂತಯುತವಾಗಿತ್ತು. ಎಂದಿನಂತೆ ಜನ ತಮ್ಮ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ರು. ಸಂಜೆ 7 ಗಂಟೆ ಅಷ್ಟೊತ್ತಿಗೆ ಕೆಂಪುಕೋಟೆಯ ಬಳಿ ಕಾರು ಡೆಡ್ಲಿ ಸ್ಫೋಟ ಆಗುತ್ತೆ. ಈಗ ಈ ಸ್ಫೋಟಕ್ಕೂ ಮುಂಚೆ ಕಾರಿನ ಎಕ್ಸ್ಕ್ಲೂಸಿವ್ ವಿಡಿಯೋ ನಮಗೆ ಸಿಕ್ಕಿದೆ, ನಿಮಗೆ ತೋರಿಸ್ತೀವಿ. ಆ ಕಾರ್ನಲ್ಲಿ ತಾರಿಕ್ ಅಲಿಯಾಸ್ ಡಾಕ್ಟರ್ ಉಮರ್ ಇದ್ದಂತಹ ಶಂಕೆ. ನಿನ್ನೆ ಸಂಜೆ 6 ಗಂಟೆ 23ಕ್ಕೆ ಪಾರ್ಕಿಂಗ್ ಅನ್ನ ಟಿಕೆಟ್ ಪಡ್ಕೊಂಡು ಪಾಸ್ ಆಗಿತ್ತು ಆ ವೆಹಿಕಲ್. ಆ ದೆಹಲಿ ಸ್ಫೋಟ ಆತ್ಮಾಹುತಿ ದಾಳಿನ ಅಥವಾ ಆಕಸ್ಮಿಕನ ಹೀಗನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಈ i20 ಕಾರ್ನ ಓನರ್ ರೀಸೆಂಟ್ ಆಗಿ ಬೈ ಮಾಡಿದ್ದು ಇದೇ ತಾರೀಕು. ಆಮೇಲೆ ಬ್ಲಾಸ್ಟ್ ಆದಂಥ ಕಾರು ನೋಡಿ ಇದೇನೆ. ಪಾರ್ಕಿಂಗ್ನಿಂದ ಹೊರ ಬರ್ತಾ ಇರುವಂತಹ ಸಂದರ್ಭದ ವಿಡಿಯೋ ಇದು. CCTV ವಿಜುವಲ್ಸ್ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದೀರಿ. ಇದೇ i20 ಕಾರು ಬ್ಲಾಸ್ಟ್ ಆಗಿದ್ದು. ಆದರೆ i20 ಕಾರ್ನಲ್ಲಿ 3 ಜನ ಇದ್ರು ಅಂತ ಹೇಳಲಾಗ್ತಾ ಇತ್ತು ಮೊದಲಿಗೆ. ಆದರೆ ಈ CCTVಯನ್ನು ಗಮನಿಸ್ತಾ ಇದ್ರೆ ಕೇವಲ ತಾರಿಕ್ ಮಾತ್ರ ಇರೋದು ಕಾಣಿಸ್ತಾ ಇದೆ. ತಾರಿಕ್ ಈ ಕಾರ್ನ ಬೈ ಮಾಡಿರೋದು. ಆದರೆ ಈ ಫೋಟೋದಲ್ಲಿ ಇರೋರು ಬಂದು ಸಲ್ಮಾನ್ ಅಂತ. ಇವ್ರ ಬಳಿ ಕಾರ್ ತಗೊಂಡಿರ್ತಾನೆ ತಾರಿಕ್ಕು, ಟ್ರಾನ್ಸ್ಫರ್ ಮಾಡಿಸ್ಕೊಂಡಿರಲ್ಲ. ಈಗಲೂ ಈ HR26CE 7674 ಗಾಡಿ ಇದೆಯಲ್ಲ, ಇದರ RC ನೇಮ್ ಬಂದು ಸಲ್ಮಾನ್ ಅನ್ನೋ ಹೆಸರಲ್ಲೇ ಇದೆ. ಆ ಸಲ್ಮಾನ್ ಈ ವ್ಯಕ್ತಿ. ಈ ವ್ಯಕ್ತಿಯಿಂದ ತಾರಿಕ್ ಕಾರ್ ತಗೊಂಡಿರ್ತಾನೆ. ಅದು ಫೇಕ್ ಐಡೆಂಟಿಟಿ ಕಾರ್ಡನ್ನು ಸಬ್ಮಿಟ್ ಮಾಡಿ ಅಥವಾ ಕೊಟ್ಟು, ಆದರೆ ಇನ್ನೂ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿರಲ್ಲ ತಾರೀಕು. ಇದೇ ತಾರೀಕು ಆ ಕಾರ್ನೊಳಗಡೆ ಇರೋದು. ಹಾಗಾದರೆ ಕಾರ್ ಬ್ಲಾಸ್ಟ್ ಆಗಿದ್ದು ಹೇಗೆ, ಯಾಕೆ, ಹೀಗನ್ನುವಂಥ ಅನುಮಾನ ಮೊದಲಿಗೆ ಮೂಡುತ್ತೆ. ಯಾವಾಗ ಬ್ಲಾಸ್ಟ್ ಆಯಿತು, ಮೋಸ್ಟ್ಲಿ CNG ಏನಾದರೂ ಬ್ಲಾಸ್ಟ್ ಆಗಿರ್ಬೋದು. ಗ್ಯಾಸ್ ಯೂಸ್ ಮಾಡ್ಕೊಂಡು ಕಾರ್ ಓಡಿಸೋರ ಸಂಖ್ಯೆ ಜಾಸ್ತಿ ಇದೆಯಲ್ಲ, ಸೊ ಆ ಮುಖಾಂತರ ಏನಾದರೂ ಬ್ಲಾಸ್ಟ್ ಆಗಿರ್ಬೋದು ಅಂತ ಅನುಮಾನ ವ್ಯಕ್ತಪಡಿಸಲಾಗಿರುತ್ತೆ. ಆದರೆ ಸ್ಥಳಕ್ಕೆ ಹೋಗಿ ನೋಡಿದಾಗ ದೇಹಗಳು ಛಿದ್ರವಾಗಿ ಬಿದ್ದಿರುತ್ತೆ. 11 ನಿಯರ್ಲಿ ಆ ಪರ್ಟಿಕ್ಯುಲರ್ ನೋಡಿದಂಥ ಸಂದರ್ಭದಲ್ಲಿ 16 ಸಾವುಗಳಾಗಿದೆ ಅನ್ನೋದನ್ನು ಕಾಣ್ತಾರೆ. 20ಕ್ಕೂ ಹೆಚ್ಚು ಜನ ಗಾಯಗೊಳ್ತಾರೆ. ಇದು ಒಂದು ಗ್ಯಾಸ್ ಸ್ಫೋಟದಿಂದ ಅಥವಾ ಕಾರಿಗೆ ಬಳಸುವಂತಹ ಗ್ಯಾಸ್ನಿಂದ ಸ್ಫೋಟಗೊಂಡು ಈ ರೀತಿಯಾಗಿದ್ದಲ್ಲ ಅನ್ನೋದು ಮೇಲ್ನೋಟಕ್ಕಂತೂ ಕನ್ಫರ್ಮ್ ಆಗುತ್ತೆ. ಹಾಗಾದರೆ ಸ್ಫೋಟಕ ಇತ್ತ ಕಾರ್ನಲ್ಲಿ, ಅದನ್ನು NIA ತನಿಖೆ ಮಾಡ್ತಾ ಇದೆ. ಇನ್ನಷ್ಟೇ ಹೊರಗೆ ಬೀಳಬೇಕು. ನೋಡಿ, ಕಾರ್ನ ಬಾನೆಟ್ ಮೇಲೆ ರೋಡ್ ಸೈಡ್ನಲ್ಲಿ ಛಿದ್ರವಾಗಿ ಮೃತದೇಹಗಳು ಬಿದ್ದಿದ್ದಾವೆ. ಇದು ಒಂದು ಗ್ಯಾಸ್ ಸ್ಫೋಟದಿಂದ ಆಗುವಂತಹ ಸಾವ? ನೋವೇ. ಇದು ಯಾವುದೋ ಭಾರೀ ಸ್ಫೋಟಕದಿಂದಲೇ ಕಾರ್ ಬ್ಲಾಸ್ಟ್ ಆಗಿದೆ ಅಂತ ಒಬ್ಬ ಪ್ರತ್ಯಕ್ಷದರ್ಶಿ ಈ ಕಾರ್ನ ಹಿಂದ್ಗಡೆ ಇದ್ದಂತಹ ಆಟೋ ಡ್ರೈವರ್ ಒಬ್ಬರು ಹೇಳ್ತಾರೆ. ಅಂದರೆ ಸ್ವಲ್ಪ ದೂರದಲ್ಲಿ ಇರ್ತಾನೆ ಆ ಆಟೋ ಡ್ರೈವರು, ಸಣ್ಣ ಪುಟ್ಟ ಗಾಯಗಳೊಂದಿಗೆ ಅಲ್ಲೇ ಇರ್ತಾನೆ. ಆತ ಸ್ಟೇಟ್ಮೆಂಟ್ ಕೊಟ್ಟಿದ್ದೇನು ಗೊತ್ತಾ, ಕಾರ್ ಹಿಂದ್ಗಡೆ ನಾನು ಇದ್ದೆ, ಅಂದರೆ ಆಟೋ ಓಡಿಸ್ಕೊಂಡಿದ್ದೆ, ಕಾರ್ ಹಿಂದ್ಗಡೆ ಬ್ಲಾಸ್ಟ್ ಆದಂಗೆ ಆಯಿತು. ನಮಗೆ ಕ್ಷಣ ಮಾತ್ರದಲ್ಲೇ ದೊಡ್ಡ ಸೌಂಡ್ ಬಂತು, ಏನಾಗ್ತಿದೆ ಅಂತ ಗೊತ್ತಾಗಲಿಲ್ಲ. ನಾನಂತೂ ಬದುಕುಳಿದೆ ಅನ್ನೋದು, ಬದುಕಿತ್ತು ಬಡ ಜೀವ ಅಂತ ಓಡ್ ಬಂದೆ ಅಷ್ಟೇ. ಬಟ್ ಭಾರಿ ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಯಿತು ಅಂತ ಹೇಳ್ತಾರೆ ಆಟೋ ಡ್ರೈವರ್ ಒಬ್ಬರು. ಹಾಗಾದರೆ ಇದು ಆತ್ಮಾಹುತಿ ದಾಳಿನ, ಅಥವಾ ಈ ಹಿಂದೆ ಒಂದಷ್ಟು ಪ್ರಕರಣಗಳನ್ನು ನೋಡಿದ್ದೀವಲ್ಲ. ಫಾರ್ ಎಕ್ಸಾಂಪಲ್, ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗಿದ್ದು. ಅಂದರೆ ಟೈಮ್ ಸೆಟ್ ಮಾಡೋಕ್ಕೆ ಹೋಗಿ ಎಲ್ಲೋ ಬ್ಲಾಸ್ಟ್ ಮಾಡೋದು, ಇನ್ನೆಲ್ಲೋ ಬ್ಲಾಸ್ಟ್ ಆಯ್ತಲ್ಲ. ಹಾಗೆ ಈತ ಏನಾದರೂ ಬೇರೆ ಕಡೆ ಏನಾದರೂ ಪ್ಲಾನ್ ಮಾಡಿಕೊಂಡು ಈತ ಮಾರ್ಗ ಮಧ್ಯದಲ್ಲಿ ಏನಾದರೂ ಅಚಾನಕ್ಕಾಗಿ ಆಕಸ್ಮಿಕವಾಗಿ ಸ್ಫೋಟ ಆಯ್ತಾ ಅದೇ ಜಾಗದಲ್ಲಿ, ಈ ಆ್ಯಂಗಲ್ನಲ್ಲೂ ತನಿಖೆ ಮಾಡ್ತಾ ಇದ್ದಾರೆ. ಆಮೇಲೆ ಕೋಇನ್ಸಿಡೆನ್ಸ್ ನೋಡಿ, ನಿನ್ನೆಯಷ್ಟೇ ಸುಮಾರು 2900 kgಯಷ್ಟು ಭಾರೀ ಸ್ಫೋಟಕಗಳನ್ನು ವಶಪಡಿಸಿಕೊಂಡಿತ್ತು NIA ಜೊತೆಗೆ ಜಮ್ಮು ಕಾಶ್ಮೀರ ಪೊಲೀಸರು. ಸೊ ಈ ಎಲ್ಲ ಬೆಳವಣಿಗೆಗಳ ಮಧ್ಯದಲ್ಲಿ ಈ ಒಂದು ಸ್ಫೋಟ ಹಲವು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ.